ಅನುದಿನದ ಆಹಾರ ಫೆಬ್ರವರಿ 6 ಶುಕ್ರವಾರ. ಪ್ರತಿ ಮುಂಜಾನೆ ಹೊಸ ಕರುಣೆ. ಪ್ರಲಾಪಗಳು 3ನೇ ಅಧ್ಯಾಯ 22 ಮತ್ತು 23ನೇ ವಚನ. ನಾನು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದು. ದಿನ ದಿನವೂ ಹೊಸದಾಗಿ ಒದಗುತ್ತದೆ. ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಪ್ರತಿದಿನ ಮುಂಜಾನೆ ಬೇಗನೆ ಎದ್ದು ದೇವರ ಸಮ್ಮುಖದಲ್ಲಿ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಯಾರು ಸಮಯವನ್ನು ಕಳೆಯುತ್ತಾರೋ ಅವರಿಗೆ ದೇವರ ಕರುಣೆಯು ದೊರೆಯುವುದು. ಹೌದು, ದೇವರ ಕೃಪೆಯಿಂದ ಮಾತ್ರವೇ ನಾವು ಅಳಿಯದೆ ಇನ್ನೂ ಉಳಿದಿದ್ದೇವೆ. ಆತನ ಕನಿಕರವು ಎಂದಿಗೂ ನಿಂತು ಹೋಗುವುದಿಲ್ಲ. ಆತನ ಕೃಪೆಯು ದಿನ ದಿನವೂ ಪ್ರತಿ ಮುಂಚಾನೆ ಹೊಸದಾಗಿ ಕಾಣುತ್ತದೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದೇವರು ಪ್ರತಿದಿನ ಇಸ್ರೇಲರ ಬಿಡಾರದ ಮುಂದೆ ಮನ್ನಾ ಬಂದು ಬೀಳುವಂತೆ ಮಾಡಿದನು. ಪ್ರತಿದಿನ ತಾಜಾ ಮನ್ನವನ್ನು ದೇವರು ಅನುಗ್ರಹಿಸಿದನು. ಇಂದಿನ ದಿನದ ಮನ್ನವನ್ನ ಮರುದಿನ ಸೇವಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆ ಆಹಾರವನ್ನು ಆವತ್ತೇ ಖಾಲಿ ಮಾಡಬೇಕಾಗಿತ್ತು. ಕಾರಣ ಅದು ಬಿಸಿಲ ತಾಪಕ್ಕೆ ಬೇಗ ಕರಗಿ ನೀರಾಗುತ್ತದೆ. ಸೂರ್ಯನು ನೆತ್ತಿಯ ಮೇಲೆ ಬರುವುದರೊಳಗೆ ಅದನ್ನು ಸಂಗ್ರಹಿಸಬೇಕು. ಒಂದು ಕುಟುಂಬವು ತಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆರಿಸಿಕೊಳ್ಳಬೇಕು. ಇನ್ನೊಂದು ಕುಟುಂಬಕ್ಕೆ ಸೇರಿಸಿ ಇಟ್ಟುಕೊಳ್ಳಬಾರದು. ಪ್ರತಿ ಮನೆಗೆ ಅವಶ್ಯವಾದ ಮನ್ನವನ್ನು ದೇವರು ನೀಡಿದನು. ಆ ಮನ್ನವನ್ನೇ ನಾವು ದೇವರ ಕರುಣೆ ಎಂದು ಚಿತ್ರಿಸಿಕೊಂಡಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಪ್ರತಿದಿನ ನೀವು ವೈಯಕ್ತಿಕವಾಗಿ ಪ್ರಾರ್ಥಿಸುವಾಗ ದೇವರ ಹೊಸ ಕೃಪೆಯು ನಿಮ್ಮನ್ನು ಆವರಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಿರಿ. ನೀವು ಇದನ್ನು ಮಾಡುವಾಗ ಕರುಣಾಮಯನಾದ ದೇವರು ನಿಮ್ಮ ಜೀವನದಲ್ಲಿ ತನ್ನ ವಾಗ್ದಾನಗಳನ್ನು ನೆರವೇರಿಸುತ್ತಾನೆ. ಬೆಟ್ಟಗಳು ಸ್ಥಳವನ್ನ ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಯೆಶಾಯ 54:10ನೇ ವಚನ. ದೇವರು ಎಂತಹ ಕೃಪೆಯನ್ನ ನಮಗೆ ನೀಡುತ್ತಾನೆ. ಆ ಕೃಪೆಯು ನಮ್ಮನ್ನ ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನಿರಂತರವಾಗಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುತ್ತಿದ್ದ ದಾವೀದನನ್ನು ದೇವರು ನೋಡಿದಾಗ ಆತನಿಗೆ ಹೀಗೆ ವಾಗ್ದಾನವನ್ನ ನೀಡಿದನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ನನಗೆ ಮಗನಾಗಿರುವನು. ಅವನ ತಪ್ಪು ಮಾಡಿದರೆ ಅವನಿಗೆ ಮನುಷ್ಯನ ಶಿಕ್ಷೆಯನ್ನು ಕೊಡುವೆನು. ನರಪುತ್ರನಂತೆ ಅವನನ್ನು ದಂಡಿಸುವೆನು. ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. ನಾನು ಸೌಲನನ್ನ ನಿನ್ನೆದುರಿನಿಂದ ಹೊರಡಿಸಿ ಬಿಟ್ಟೆನಲ್ಲ. ನಿನ್ನ ಮನೆಯು ಅರಸುತನವು ಸದಾ ಕಾಲವು ಸ್ಥಿರವಾಗಿರುವುದು. ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು. 2 ಸಮುವೇಲ 7ನೇ ಅಧ್ಯಾಯ 14 ಮತ್ತು 15, 16 ವಚನಗಳು. ಅರಸನಾದ ಸೊಲೊಮೋನನು ಅನೇಕ ಸಾರಿ ದೇವರಿಂದ ಮತ್ತು ಆತನ ಮಾರ್ಗಗಳಿಂದ ದೂರವಾದರೂ ದೇವರು ಕೃಪಾಭರಿತನಾಗಿ ಆತನಿಗೆ ಕರುಣೆಯನ್ನ ತೋರಿಸಿದನು. ದಾವೀದನ ಪ್ರಾರ್ಥನೆಗಳು ಆತನ ಮಗನ ಮೇಲೆ ದೇವರ ಕರುಣೆಯು ಬರುವಂತೆ ಮಾಡಿದವು. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳು ನಿಮಗೆ ಮಾತ್ರವೇ ದೇವರ ಕರುಣೆಯನ್ನ ತರದೆ ನಿಮ್ಮ ಮಕ್ಕಳು, ಅವರ ಮಕ್ಕಳ ಸಂತತಿಗೆ ಕರುಣೆಯ ಆಶೀರ್ವಾದಗಳನ್ನು ತರುತ್ತವೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ದಾವೀದ ಕುಮಾರನು ನಮಗೆ ಕರುಣೆಯನ್ನು ತೋರಿಸಿದ್ದಾನೆ. ಇದು ದೇವರ ಪರಿಪೂರ್ಣ ಕೃಪೆಯಾಗಿದೆ. ಇದು ಸಮೃದ್ಧಿಯಾದ ಮತ್ತು ತುಂಬಿ ಹೊರಸೂಸುವ ಕೃಪೆಯಾಗಿದೆ.
ಈ ಕೃಪೆಯು ನಮ್ಮನ್ನ ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯೇಸು ಕ್ರಿಸ್ತನ ದಾಸನು ಅಪೋಸ್ತಲನೂ ಆಗಿರುವ ಸಿಮಿಯೋನ ಪೇತ್ರನು ನಮ್ಮ ದೇವರ ಮತ್ತು ರಕ್ಷಕನ ಯೇಸು ಕ್ರಿಸ್ತನ ನೀತಿಯಿಂದ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಬರೆಯುವುದೇನೆಂದರೆ, 2 ಪೇತ್ರ 1ನೇ ಅಧ್ಯಾಯ 1ರಿಂದ 2ನೇ ವಚನಗಳು. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನಾ ಕಾಂಡ 39 ಮತ್ತು 40 ಅಧ್ಯಾಯಗಳು. ಸಂಜೆ ಮತ್ತಾಯ 23ನೇ ಅಧ್ಯಾಯ 23ರಿಂದ 39 ವಚನಗಳು. ದೇವರು ನಿಮ್ಮನ್ನ ಆಶೀರ್ವದಿಸಲಿ.